ವಿಡಿಯೋ ಮಾಡಿ ಹಾಕೋದು ಪೋಸ್ಟ್ ಮಾಡಿದ್ಮೇಲೆ ಇವತ್ತಿನವರೆಗೂ ಒಬ್ಬರು ಕಸ್ಟಮರ್ ಸರ್ವಿಸು ಝೀರೋ ವ್ಯಾಲ್ಯೂ ನಾನು ಕೊಡೋದು. ನಿಮ್ಗೇನಾದರೂ ರೈಸ್ ಕಮ್ಯುನಿಟಿ ನನಗೆ ಗೊತ್ತಿದ್ರೆ ಯಾರು ನೀವೇ ರೈಸ್ ಟೈಪ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ರೆ 7 ನಿಮಿಷ ವಿಡಿಯೋ ನೋಡ್ಕೊಂಬನ್ನಿ. ತೊಗೊಳ್ಬೇಕಾ ಬೇಡವಾ ನಿಮಗೆ ಗೊತ್ತಾಗುತ್ತೆ. ಅದು ರೈಸ್ ಕಮ್ಯುನಿಟಿ ನನಗೆ ಗೊತ್ತಿದ್ರೆ ಯಾರೋ ಸಜೆಸ್ಟ್ ಮಾಡಿ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಾನು ಇವಾಗ 2 ತಿಂಗಳು ಏನು ಫೇಸ್ ಮಾಡ್ತಾ ಇದ್ದೀನಿ ರೈಸ್ ಕಮ್ಯುನಿಟಿ ತೊಗೊಂಡ್ಬಿಟ್ಟು ಈಗ ಮತ್ತೆ ಅವಾಗ ಹಳ್ಳಕ್ಕೆ ಬೀಳ್ಬೇಡಿ. ಇವರು ತೊಗೊಳೋದಾಗ ಒಂದು ತೊಗೊಂಡ್ಮೇಲೆ ಒಂದು, ಯಾಕಂದರೆ ಅದ್ರಲ್ಲಿ ಬರ್ದಿರುತ್ತೆ 62 ತಿಂಗಳು ವಾರಂಟಿ ಅಂತ ಕೊಟ್ಟಿರ್ತಾರೆ. ತಿಂಗಳು ಅಂದರೆ ಮೀನ್ಸ್ 30 ಅಂದರೆ 3 ವರ್ಷ ವಾರಂಟಿ ಅಂತ ಕೊಟ್ಟಿರ್ತಾರೆ, ಅನ್ಕ್ಲೈಮ್ ವಾರಂಟಿ ಅಂತ ಕೊಟ್ಟಿರ್ತಾರೆ ಏನೇ ಆದ್ರೂ ಅಂತ. ಇವಾಗ ಇವರು ಏನೇ ನಾವು ಡಿಫೆಕ್ಟ್ ಆದರೂ ಹೋಗಿ ತೋರಿಸಿದ್ರು ಅವ್ರು ಮಾಡೋದು ಏನೊಂದು. ಇವಾಗ ನೋಡಿ ನಂಗೆ 2 ತಿಂಗಳ ಫೇಸ್ ಮಾಡ್ತಾ ಪ್ರಾಬ್ಲಮ್ ಏನು ಅಂತಂದರೆ ಒಂದೊಂದಾಗಿ ಹೇಳ್ಕೊಂಬರ್ತೀನಿ ನೋಡಿ. ಮುಂಚೆ ನೀವು ವಿಡಿಯೋ ನೋಡಿದ್ರೆ ಹೋಗಿ ನೋಡ್ಕೊಂಬನ್ನಿ. ಇವಾಗ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ನನಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಹೋಗಿ ಅವ್ರು ಹೇಳಿದೆ, ಈ ಥರ ಪ್ರಾಬ್ಲಮ್ ಆಗಿದೆ, ಟೈರು ಬಸ್ಟ್ ಆಗಿದೆ, ಟೈರು ಬ್ರೇಕ್ ಆಗಿದೆ, ಸೊ ನನ್ನ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಲ್ಲ, ನೀವು ಅದು ನನ್ನ ಪ್ರಾಬ್ಲಮ್ ಅಲ್ಲ, ನಿಮ್ಮದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗಿದೆ ಕೇಳಿದ್ದಕ್ಕೆ ಅವ್ರು ಏನಂದ್ರೆ ಓಕೆ ಇದನ್ನು ಅಲ್ಟೇ ಮಾಡ್ಬಿಟ್ಟು ನೋಡ್ತೀವಿ ಅಂತ ಕೇಳಿದ್ರು. ಆಮೇಲೆ ನನ್ನಿಂದ 90% ಅಮೌಂಟ್ ತೊಗೊಂಡ್ಬಿಟ್ಟವ್ರು ನನ್ನಿಂದ. ನಾವು ಅದನ್ನ ಆಮೇಲೆ ಎಲ್ಲ ಹೇಳಿದ್ವಿ, ಮಾತಾಡಿ ಫೋನ್ ಮಾಡಿ ಮಾತಾಡಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿದ್ರು ನಾವು. ಆಮೇಲೆ ಯಾರು ಬಂದು ರೆಸ್ಪಾನ್ಸ್ ಮಾಡಲಿಲ್ಲ, ಕೊನೆಗೆ ಕೂತ್ಕೊಂಡ್ಬಿಟ್ಟು ಏನಾಗಿದೆ ಕಸ್ಟಮರ್ಗೆ ಏನು ತೊಂದರೆ ಫೇಸ್ ಮಾಡ್ತಾರೆ ಅಂದ್ಬಿಟ್ಟು ಹೇಳೋದೊಂದು ಅದಕ್ಕೆ ಹೇಳಿದೆ, ಹೇಳೋದೊಂದು ಮಾಡೋದಂತ ಇರೋದು ಅಂದ್ಬಿಟ್ಟು. ಇವಾಗ ನಮ್ಗೆ ಇವಾಗ ಏನು ಬರಬೇಕಾಗಿತ್ತಲ್ಲ 2 ತಿಂಗಳಿಂದ ಇವರು ಬಂದ್ಬಿಟ್ಟು ಒಬ್ಬರು ಒಂದು ಸೊಲ್ಯೂಷನ್ ಕೊಟ್ಟಿಲ್ಲ, ಬಂದ್ಬಿಟ್ಟು ಮಾತಾಡಿಲ್ಲ ಅಂತ ಕೂತ್ಕೊಂಡ್ಬಿಟ್ಟು ಬಿದ್ದೆ ಎದ್ದೆ ಕೆಲಸಕ್ಕೆ ಹೋಗಾಗಿಲ್ಲ 4 ದಿನ ಪ್ರಾಬ್ಲಮ್ ಆಯ್ತು ನನಗೆ. ಇವ್ರು ಬಂದು ಒಂದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ತೊಗೊಂಡು ಏನು ಯೂಸ್, ಮತ್ತೆ ವಾರಂಟಿ ಯಾಕೆ ಕೊಡಬೇಕು ಇವರು? ಇವಾಗ ನಂತರ ನೋಡ್ತಿರೋ ಇವಾಗ ಎಷ್ಟೊಂದು ಜನ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ ಯಾರಾದರೂ ಡೈಲಿ ಕಮಿಟ್ಮೆಂಟ್ ಯಾರೆಲ್ಲ ಓಡಾಡ್ತಾರೆ ಗಾಡಿಗಳನ್ನ ಡೈಲಿ ಆಫೀಸಿಗೆ ಹೋಗೋದಕ್ಕೆ ಬರೋದಕ್ಕೆ ಮಾಡ್ತಿರ್ತಾರಲ್ಲ, ದಯವಿಟ್ಟು ರೈಸ್ ಟೈರ್ ಕಂಪ್ನಿನ ಸಜೆಸ್ಟ್ ನಾನು ಮಾಡೋದಿಲ್ಲ, ನೀವು ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಅನುಭವಿಸ್ತಿರೋ ಪ್ರಾಬ್ಲಮ್ ನೀವಂತೂ ಅನುಭವಿಸೋಕ್ಕೆ ಹೋಗ್ಬೇಡಿ. ಇದು ಚಿಕ್ಕಾಬಟ್ಟೆ ನನಗೆ ಪರ್ಸ್ನಲ್ಲಾಗಿ ಬೇಜಾರಾಗಿದೆ. ನನ್ನ ಫ್ರೆಂಡ್ಸು ಅವಾಗ ಹೇಳಿದ್ದಾರೆ ಅಷ್ಟೇ, ನಾನು ಸಜೆಸ್ಟ್ ಮಾಡಿದ್ದೆ, ಇವತ್ತು ಅವ್ರು ಫೇಸ್ ಮಾಡ್ತಾರೆ. ತೊಗೊಂಡು ಒಂದು ದಿನಕ್ಕೆ ಅವ್ರಿಗೆ ಟೈರ್ ಪಂಚರ್ ಆಗಿರೋದಿದೆ. ನಾನು ನೋಡಿದ್ದೀನಿ ಕೂತ್ಕೊಂಡು ನಾನು ಖುದ್ದಾಗೆ. ದಯವಿಟ್ಟು ನಾನು ಹೇಳ್ತೀನಿ ಅಂದರೆ ರೈಸ್ ಕಂಪ್ನಿ ಟೈರನ್ನು ವಸ್ಟ್ ಟೈರು ಮತ್ತು ನೀವು ತೊಗೊಳಕ್ಕೆ ಹೋಗ್ಬಿಡಿ, ಅದನ್ನು ಅಳ್ಳೋಕೆ ಹೋಗಿ ಬೀಳಕ್ಕೆ ಹೋಗ್ಬಿಡಿ. ನನಗೆ ಗೊತ್ತೋದು, ಯಾಕಂದರೆ ನೀವು ಪ್ರತಿಯೊಬ್ಬರು ಓಡೋಕ್ಕೆ ಟೈರ್ ಬೇಕೇ ಬೇಕು, ಗಾಡಿ ಅಂದಮೇಲೆ ಟೈರ್ ಬೇಕೇ ಬೇಕು, ಹಾಕಿಸ್ಕೊಂಡೇಬೇಕು. ಇವ್ರು ತೊಗೊಂಡ್ಮೇಲೆ ನೀವು ಅನ್ಭವಿಸೋಕ್ಕಂತರೂ ಹೋಗಲೇಬಿಡಿ, ತೊಗೊಂಡ್ಬಿಟ್ಟು ಅನ್ಭವಿಸೋದು ಯಾಕೆ ನೀವು. ಅದ್ರ ಬದಲು ಬೇರೆ ಕಂಪ್ನಿ ಟೈರ್ಗಳಿದೆ ಬೇಜಾನ್ ಚೆನ್ನಾಗಿದೆ, ಅವರು ಸರ್ವಿಸ್ ಕೊಡ್ತಾರೆ ಮೇಲೆ ಹೋಗಿ ತೊಗೊಳ್ಳಿ. ಇಲ್ಲಾಂದ್ರೂ ಕಸ್ಟಮರ್ ಸರ್ವಿಸು ಝೀರೋ ವ್ಯಾಲ್ಯೂ ನಾನು ಕೊಡೋದು, ಝೀರೋನೇ ಕೊಡೋದು ನಾನು. ಯಾರೂ ರೆಸ್ಪಾನ್ಸ್ ಮಾಡೋದಿಲ್ಲ, ಎಲ್ಲ ಕಾಲಿಂಗ್ ರೆಕಾರ್ಡ್ಸ್ ನನ್ನ ಹತ್ರ ಇದೆ ಪ್ರತಿಯೊಂದೂ. ಇದೆಲ್ಲ ಇವಾಗ ನಾನು ತೋರಿಸ್ತೀನಿ ನಿಮಗೆ ಬೇಕಂದ್ರೆ ವೀಡಿಯೋದಲ್ಲಿ. ಮತ್ತು ನೀವು ಹೋಗಿ ಬಕ್ರಾ ಹಾಕಿ ಹೋಗ್ಬಿಡಿ. ನೀವು ಫಾರಿನ್ ಕಂಪ್ನಿ ಟೈರ್ ಕಂಪ್ನಿ ಚೆನ್ನಾಗಿದೆ ಅಂದ್ಬಿಟ್ಟು ಬಂದ್ಬಿಟ್ಟು ಮಕರ ಹಾಕಿ ಹೋಗ್ಬಿಡಿ ಬಂದ್ಬಿಟ್ಟು. ಇದಂತೂ ವೇಸ್ಟ್, ಅಲ್ಟ್ರಾ ವೇಸ್ಟ್ ಕಂಪ್ನಿ ಇದು ನಂಬ್ಕೊಂಡು ಮತ್ತು ಬರೋಕ್ಕೆ ಹೋಗ್ಬಿಡಿ. ರೈಸ್ ಅಂತೂ ವೇಸ್ಟ್ ರೈಸ್ ಇದು, ಸುಮ್ಮನೆ ಹೆಸರಿಗೆ ಬ್ರ್ಯಾಂಡಿಗಿದೆ ಅಷ್ಟೇ. ಇವ್ರು ಕೊಡೋ ವ್ಯಾಲ್ಯೂ ಇವಾಗ ತೊಗೊಳ್ಬೇಕಾದ್ರೆ ಏನು ತುಂಬ ಆ ಥರ ಈ ಥರನೇ ಪ್ರಮೋಟ್ ಮಾಡ್ಕೊಳ್ತಾರಲ್ವ, ತೊಗೊಂಡ್ಮೇಲೆ ಒಂಥರ ಅಂತ ಅದಕ್ಕೆ ಹೇಳೋದು ನಾನು. ಸರ್ವಿಸ್ ಅಂತೂ ಕಚ್ಚಿಡವಾಗಿದೆ, ಕಷ್ಟ, ವೇಸ್ಟೆಡ್ ಇದು ಕಂಪ್ಲೀಟ್ಲಿ ವೇಸ್ಟೆಡ್, ಇದು ಚೆನ್ನಾಗೇ ಇಲ್ಲ. ನನಗೆ ಮೈನಾಗಿ ಬೇಜಾರಾಗಿದೆ ಏನಂತ ಇನ್ಸ್ಟೆಂಟ್ ಏನಂತಂದರೆ, ನಾನು ಆಗೇ ರೀಚ್ ಆಗ್ತೀನಿ ಹೋಗ್ಬಿಟ್ಟು ಹೋಗಿ ನಾನು ಫೋನ್ ಮಾಡಿ ಕರ್ಸ್ಕೊಂಡು ಒಬ್ರಿಗೆ, ಅವರು ನನಗೆ ವೀಡಿಯೋ ಮಾಡಿ ಹಾಕೋದು ಪೋಸ್ಟ್ ಮಾಡಿದ್ಮೇಲೆ ಒಬ್ರು ಕಾಲ್ ಮಾಡ್ತಾರೆ ನನಗೆ. ಅವ್ರ ಹೆಸರು ರಹಮಾನ್ ಏನೋ ಇದೆ, ಆಮೇಲೆ ಸುಬ್ರಹ್ಮಣ್ಯ ಅವ್ರು ಕಾಲ್ ಮಾಡ್ತಾರೆ ಅಷ್ಟೇ, ಅವಾಗ ಕಾಲ್ ಮಾಡ್ತಾರೆ ಅಷ್ಟೇ. ಆಮೇಲೆ 1 ತಿಂಗಳು ಇವತ್ತಿನವರೆಗೂ ಒಬ್ಬರು ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಮಾಡೇ ಇಲ್ಲ ಅವ್ರು. ಆ್ಯಕ್ಚುಲಿ ನನಗೆ ಇದೇ ಬೇಜಾರು. ಒಬ್ಬ ಕಸ್ಟಮರು ಬಂದು ಪ್ರಾಬ್ಲಮ್ ಫೇಸ್ ಮಾಡ್ದೆ ಅಂದಾಗ ಅವ್ರು ಬಂದು ನಿಂತ್ಕೊಬೇಕಾಗಿತ್ತು. ಯಾಕಂದರೆ ನಾನೊಬ್ಬ ಕಸ್ಟಮರ್ ಅಲ್ವಾ, ನಾನು ಅಮೌಂಟ್ ಪೇ ಮಾಡಿದೆ ಅಲ್ವಾ, 3000 ಪೇ ಮಾಡಿದ್ದೀನಿ ಒಂದು ಟೈರಿಗೋಸ್ಕರ ಅಂತಂದರೆ, ಬೆಸ್ಟ್ ಒಂದು ಟೈರ್ಗೋಸ್ಕರ ಅಂತಂದರೆ ಇದು ಯಾವ ಥರ ಮಾರ್ಕೆಟಿಂಗ್ ಇದು? ನಾನು 25 ಆಗಸ್ಟಲ್ಲಿ ಗಾಡಿ ಟೈರ್ ತೊಗೊಂಡಿದ್ದೆ, ರೈಸ್ ಟೈರ್ದು ತೊಗೊಂಡ್ಬೇಕಾದ್ರೆ ಏನು ಹೇಳ್ತಾಯಿದ್ರು, 68 ತಿಂಗಳು ಅನ್ಕಂಡೀಷನಲ್ ವಾರಂಟಿ, 6 years ಕವರ್ ವಾರಂಟಿ ಎಲ್ಲ ಅಂತ ಹೇಳಿದ್ರು. ಅದನ್ನ ನೋಡಿ ನಂಬಿಕೆ ತೊಗೊಂಡೆ ನಾನು. ಅದಾದಮೇಲೆ ಗೊತ್ತಾಯಿತು 7 months ಮೇಲೆ ಗೊತ್ತಾಯ್ತು ನನಗೆ ಇದೆಲ್ಲ ಜಸ್ಟ್ ಒಂದು ಪ್ರಮೋಷನ್ ಮಾಡಿದ್ರು ಟೈರ್ ಬಗ್ಗೆ ಅಂತ ಗೊತ್ತಾಯಿತು. ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಕ್ಕೆ ಸ್ಟ್ರಾಟಜಿ ಮಾಡ್ಕೊಂಡಿದ್ರು. ಓಕೆ ತೊಂದರೆ ಇಲ್ಲ, ಟೈರ್ ಕಂಪ್ನಿ ಕರೆಕ್ಟಾಗಿ ಕೊಡಬೇಕಲ್ಲ. ನಾನು ಗಾಡಿ ಓಡಿಸ್ಬೇಕಾದ್ರೆ ಹೋಗಿ ಬಿದ್ದೋದೆ ನಾನು, ವಾಬ್ಲಿಂಗ್ ಆಯಿತು, ಟೈರಲ್ಲಿ ಏರ್ ಬಲ್ಬ್ ಬಂದಿತ್ತು, ಕ್ರಿಯೇಟ್ ಆಗಿತ್ತು. ಸೊ ಬಿದ್ಮೇಲೆ ರೆಸ್ಪಾನ್ಸ್ ಹೆಂಗಿರಬೇಕಾಗಿತ್ತು, ಕಸ್ಟಮರ್ಗೆ ಬಂದು ನೋಡ್ಕೊಬೇಕಾಗಿತ್ತು, ಏನೇ ಪ್ರಾಬ್ಲಮ್ ಅದು ನೋಡ್ಕೊಬೇಕಾಗಿತ್ತು. ಇವರು ಮೋಸ ಮಾಡಿದ್ರು, ಅಂದರೆ ಅದೇ ಫೀಲ್ ಆಯ್ತು ನನಗೆ, ಮೋಸ ಮಾಡಿದ್ರು ಇವರು ಅಂತ ಅನ್ನಿಸ್ತು. ಅದರಿಂದ 3000 ಮತ್ತೆ ಖರ್ಚಾಯ್ತು. ಒಂದು ಟೈರಿಗೆ 3000 ಕೊಟ್ಟಂಗೆ ನೀವು ಮತ್ತೆ ಕೂತ್ಕೊಂಡು ನಾನು ಟೈಮ್ ವೇಸ್ಟ್ ಆಯಿತು, ಓಡಾಡಿದ್ದಾಯಿತು, ವೀಡಿಯೋ ಮಾಡಿ ಡಾಕ್ಯುಮೆಂಟ್ ಮಾಡಿ ಅವ್ರು ಕಳಿಸಿದ್ದಾಯಿತು. ಪ್ರತಿಯೊಂದಕ್ಕೂ ಸಾಕ್ಷಿ ಇಟ್ಕೊಂಡು ಅವ್ರು ಕೊಟ್ಟೆ ನಾನು, ಪ್ರತಿಯೊಂದಕ್ಕೂ ಇದೇ ರೆಸ್ಪಾನ್ಸಿಬಿಲಿಟಿ. ಅವರು ಕಂಪ್ನಿಯಿಂದ ಹೆಂಗಿರಬೇಕಾಗಿತ್ತು, ಏನೇ ಆದರೂ ಕನ್ಸ್ಯೂಮರ್ಗೆ ಸಹಾಯ ಮಾಡ್ತಾ ಇರಬೇಕಾಗಿತ್ತು. ಇವ್ರು ಏನು ಮಾಡಿದ್ರು ಕೊನೆಗೂ ಒಂದು ಮೇಲ್ ಮಾಡಿದಾಗ ಯಾವಾಗೋ ರಿಪ್ಲೈ ಮಾಡ್ತಾರೆ, ಯಾವಾಗೋ ಕಾಲ್ ಮಾಡಿ ಯಾವಾಗೋ ರಿಪ್ಲೈ ಮಾಡ್ತಾರೆ. ಈ ಥರ ಎಲ್ಲ ಇದ್ದಾಗ ಸರ್ವಿಸ್ ನನಗೆ ಝೀರೋ ಕಂಪ್ಲೀಟ್ ಝೀರೋ. ರೈಸ್ ಕಂಪ್ನಿ ಟೈರ್ ಏನಿದೆ ಕಂಪ್ಲೀಟ್ ಝೀರೋ, ಅದು ಅದಕ್ಕೆ ವ್ಯಾಲ್ಯೂ ಇಲ್ಲ.
ಇವಾಗ ನೀವು ಅಷ್ಟೇ ಯಾರೇ ತೊಗೊಳ್ಬೇಕಾದ್ರೆ ರೈಸ್ ಕಂಪ್ನಿ ತೊಗೊಳ್ಬೇಕಾದ್ರೆ ತುಂಬ ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ದುಡ್ಡು ಸುಮ್ಮನೆ ಬರೋದಿಲ್ಲ. ನಿಮಗೆ ದುಡಿಬೇಕಾದ್ರೆ ತುಂಬ ಕಷ್ಟ ಇರುತ್ತೆ ಹೊರಗಡೆ ಪ್ರಪಂಚದಲ್ಲಿ. ಇದನ್ನು ಎಲ್ಲೂ ಹೋಗಿ ಮೋಸ ಹಾಕಿ ಹೋಗ್ಬಿಡಿ. ಇದು ತುಂಬ ಪ್ರಾಮುಖ್ಯತೆ ಕೊಡಿ. ಯೋಚನೆ ಮಾಡಿ. ತುಂಬ ಹಲವಾರು ರೀತಿಯ ಟೈರ್ಗಳಿದೆ, ಕಂಪ್ನಿಗಳಿದೆ. ಹೋಗಿ ಯೋಚನೆ ಮಾಡಿ ತೊಗೊಳ್ಬೇಕಿಂತ ಮುಂಚೆ ಮತ್ತೆ ಹೋಗಿ ತೊಂದರೆ ತಗೊಂಬಿಡಿ. ಇದನ್ನು ನಾನು ಹೇಳೋಕ್ಕೆ ಬಯಸ್ತಾ ಇರೋದು. ಮಾರ್ಕೆಟಿಂಗ್ ಮಾಡಬೇಕಾದ್ರೆ ತುಂಬ ದೊಡ್ಡವರು ಮಾತಾಡ್ತಾರೆ. ಎಲ್ಲ ಮುಗ್ದೋದ್ಮೇಲೆ ಏನು ಒಬ್ಬರು ಬಂದು ಏನು ಸಹಜವಾಗಿ ಮಾತಾಡೋದಿಲ್ಲ. ಬಂದ್ಬಿಟ್ಟು ಏನಾಗಿದೆ ಏನು ಕತೆ ರೆಸ್ಪಾನ್ಸ್ ಮಾಡೋದಿಲ್ಲ. ಯಾಕೆ? ಅದೇ ದೊಡ್ಡ ಕ್ವಶನ್ ನನಗೆ. ಯಾಕೆ ಮಾರ್ಕೆಟಿಂಗ್ ಮಾಡೋಕ್ಕೆ ತುಂಬ ದೊಡ್ಡದಾಗಿ ಮಾಡ್ತೀರಾ? ಇವಾಗ ಯಾಕೆ ಮಾತಾಡೋದಿಲ್ಲ? 62 ತಿಂಗಳು 6 ವರ್ಷ ಅಂತ ಹೇಳ್ತೀರಲ್ವ ನೀವು. ದೊಡ್ಡದಾಗಿ ತುಂಬ ದೊಡ್ಡ ಮಾತೆಲ್ಲ ಮಾಡ್ತೀರಾ. ಇವಾಗ ಯಾಕೆ ಇನ್ನು ಮಾತಾಡೋದಿಲ್ಲ? ರೆಸ್ಪಾನ್ಸ್ ಮಾಡೋದಿಲ್ಲ ಯಾಕೆ ನೀವು? ನನ್ನ ಕ್ವಶನ್ ಅದೇ ಅಲ್ವಾ ಕೇಳ್ತಿರೋದು. ಸಾಮಾನ್ಯವಾಗಿ ಜನಗಳಿಗೆ ಇಷ್ಟು ನೀವು ತೊಂದರೆ ಕೊಡ್ತಿರ್ಬೇಕಾರೆ ಇನ್ನು ಎಷ್ಟೊಂದು ಜನಕ್ಕೆ ಇವಾಗ ನಾನೇನು ವಾಯ್ಸ್ ರೈಸ್ ಮಾಡಿದೆ, ನಮಗೆ ಇಷ್ಟು ಏನು ಪ್ರಾಬ್ಲಮ್ ಆಗ್ತದೆ, ಇನ್ನೂ ಸಾಲ್ವ್ ಔಟ್ ಆಗಿಲ್ಲ. ಇದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಥರ ಮೋಸ ಆಗಿರ್ಬೋದು. ಅದನ್ನು ಹಂಗೆ ಮುಚ್ಚಾಕಿಬಿಟ್ಟಿದ್ದಾರೆ ನೀವು. ಇದು ಯಾರು ಹೇಳಿ ಕೇಳ್ತಾರೆ? ಮತ್ತೆ ನಾನು ಇವಾಗ ಇಷ್ಟೆಲ್ಲ ವೀಡಿಯೋ ಮಾಡಿ ಆಗ್ತಾಯಿನಿ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡಿಸ್ತಾಯಿನಿ ನಾನು. ಇದನ್ನ ನೀವು ರಿಯಾಕ್ಟ್ ಮಾಡ್ತೀರಾ ಅಂದಮೇಲೆ ಇನ್ನು ಎಷ್ಟು ಜನಕ್ಕೆ ಮೋಸ ಆಗುತ್ತೆ ನಿಮ್ಮ ಕಡೆಯಿಂದ ಹೇಳಿ ನೋಡೋಣ. ಸೊ ಇದು ನನಗೆ ತುಂಬ ಬೇಜಾರಾಗಿರೋಂಥ ವಿಷಯ. ಇದನ್ನು ನೀವು ಸರಿ ಮಾಡ್ಕೊಬೇಕು. ನಿಮ್ಮ ಕಂಪ್ನಿಯಿಂದ ನಂಬಿಕೆಯಿಂದ ಬಂದು ತೊಗೊಂಡಿರ್ತೀವಿ. ನಾನು ಎಷ್ಟೋ ಜನ ಕೇಳಿದ್ದೀನಿ ರೈತ ಕಂಪ್ನಿ ತೊಗೊಂಡು ಅಂತ ಹೇಳ್ತೀನಿ. ನಾನು ಹೇಳ್ತೀನಿ ಇವಾಗ ಅವ್ರಿಗೆ ತೊಗೊಳ್ಬೇಡಿ ಮತ್ತು ಇದನ್ನು ಮುಂದುವರಿಬೇಡ ಅಂತ ಹೇಳ್ತೀನಿ ನಾನು. ಇದನ್ನ ಬೈಕಟ್ ಮಾಡೋಕ್ಕೆ ನನಗೆ ಇಷ್ಟಪಡ್ತೀನಿ. ಬೇರೆ ಏನೂ ಇಲ್ಲ. ನನಗೆ ನಿಜವಾಗ್ಲೂ ಇಷ್ಟ ಆಗ್ತೀನಿ ನಿಮ್ಮ ಕಂಪ್ನಿ ಟೈರು. ನೀವು ಇಷ್ಟ ಆಗ್ತೀನಿ. ಸರ್ವಿಸ್ ಅಂತೂ ಝೀರೋ. ನಾನು ಇದನ್ನು ಯಾರಿಗೂ ಪ್ರಚಾರನೂ ಮಾಡ್ಕೋಲ್ಲ. ಇದು ತೊಗೊಂಡು ನಾನು ಹೇಳೋಕ್ಕೂ ಹೋಗೋದಿಲ್ಲ. ಅಷ್ಟು ವರ್ಷ ಆಗಿದೆ ನಿಮ್ಮ ಕಂಪ್ನಿ ಟೈರಿಗೆ. ಫಸ್ಟ್ ಆಫ್ ಆಲ್ ನೀವು ರೆಸ್ಪಾನ್ಸೇ ಮಾಡ್ತಿಲ್ಲ ಯಾವುದನ್ನು. ಇವಾಗ ನೋಡಿ 2 ತಿಂಗಳು ಬೇಕಾ ನಿಮಗೆ ರೆಸ್ಪಾನ್ಸ್ ಮಾಡೋದಕ್ಕೆ? ಒಂದು ಮೇಲ್ ಆಗಲಿ ಒಬ್ಬ ಕಸ್ಟಮರ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಇಷ್ಟು 2 ತಿಂಗಳು ಬೇಕಾ ನಿಮಗೆ? ಯಾವಾಗಲೂ ಡೈಲಿ ಇರ್ತಿರಲ್ಲ, ನಿಮ್ಗೊಂದು ಟೀಮೇ ಇಟ್ಕೊಂಡಿರ್ತೀರಪ್ಪ. ಆ ಟೀಮ್ಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ನಿಮ್ಮ ಟೀಮ್ ಇಟ್ಕೊಂಬಿಟ್ಟು ಸುಮ್ಮನೆ ಎಲ್ಲ ಬಿಡೋದು ನೀವು. ಮತ್ತೆ ಅದನ್ನು ಮಾಡ್ತೀವಿ ಇದು ಮಾಡ್ತೀವಿ. ಮಾರ್ಕೆಟಿಂಗ್ ಆಳೋಕ್ಕೆ ಹೇಳ್ತಿರಲ್ಲ ನೀವು. ಯಾಕೆ ಇವಾಗ ಯೂಸ್ ಮಾಡ್ತಿಲ್ಲ ನಿಮ್ಮ ನೀವು ಮಾರ್ಕೆ. ಮತ್ತೆ ಇವಾಗ ನೋಡೋಣ, ನಾನು ಪ್ರಾಬ್ಲಮ್ ಹಾಕಿದ್ದೀನಲ್ಲ ನಿಮ್ಗೆ ಡಾಕ್ಯುಮೆಂಟ್ ಮಾಡ್ಬಿಟ್ಟು. ಅದು ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಏನು ಕಿಸಕ್ಕಾಗಲ್ಲ ಇವಾಗ. ಮತ್ತೆ ನಿಮಗೆ ಅಷ್ಟೆಲ್ಲ ಯೋಗ್ಯತೆ ಮುಚ್ಕೊಂಡು ಹೋಗ್ರಿ. ಕಂಪ್ನಿನ ಯಾಕೆ ಇಟ್ಕೊಂಡಿದ್ದೀರಾ ನೀವು? ಸುಮ್ಮನೆ ಬಂದ್ಬಿಟ್ಟು ಯಾಕೆ ಹಾಳು ಮಾಡ್ಕೊತೀರಾ? ಜನಕ್ಕೆ ಎಲ್ಲ ಮೂರ್ಖರು ಮಾಡ್ತಾ ಇರಾ ತೊಗೊಂಡ್ಬಿಟ್ಟು. ತಲೆ ಬುದ್ಧಿ ಇಲ್ವ ನಿಮ್ಗಳಿಗೆ? ಇದೆಲ್ಲ ಮಾಡೋಕೆ ಹೋಗ್ಬಿಡಿ ನೀವು. ಬಂದ್ಬಿಟ್ಟು ಜನನೇನು ಸುಮ್ಮನೆ ಆಟಾಡ್ತಾ ಇರ ಕುತ್ಕೊಂಡ್ಬಿಟ್ಟು ನಿಮ್ದು ಇಷ್ಟ ಬಂದಂಗೆ ಮಾರ್ಕೆಟಿಂಗ್ ಮಾಡ್ಕೊತೀರಾ, ಇಷ್ಟ ಬಂದಂಗೆ ಇದು ಮಾಡ್ಕೊತೀರಾ. ಅದೆಲ್ಲ ಮಾಡೋಕೆ ಹೋಗ್ಬಿಡಿ. ಬಂದ್ಬಿಟ್ಟು ಇಲ್ಲಿ ಬರೋದಿಲ್ಲ. ಎಲ್ಲರೂ ಒಂದೇನೆ. ನೀವು ಆಡ್ದಂಗೆ ಆಡೋಕ್ಕೆ ಹೋಗಲ್ಲ. ನಾವು ಅದು ತೊಗೊಂಡು ಕೇಸ್ ಹಾಕಿ ತೊಗೊಂಡು ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗ್ಬಿಟ್ಟು ಇದಕ್ಕೆ ನಿಲ್ಲಿಸಲ್ಲ. ನಾನು ಯಾವುದೇ ಕಾರಣಕ್ಕೂ ಬಿಡೋಲ್ಲ. ನೀವು ಅವತ್ತೇ ಹೇಳಿದೆ ನಿಮಗೆ ನಾನು ರೆಸ್ಪಾನ್ಸ್ ಮಾಡಿ ಕ್ಲೀನಾಗಿ ನನಗೆ ಏನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡ್ಕೊಂಡು ಅಂತ ಹೇಳಿದೆ ನಾನು. ನೀವು ಅದನ್ನೇ 2 ತಿಂಗಳು ಮಾಡಿದ್ದೀರ. ನಾನು ಬಿಡೋದಿಲ್ಲ. ಚಾನ್ಸ್ ಇಲ್ಲ ಅದನ್ನೆಲ್ಲ ಬಿಡೋದಕ್ಕೆ. ನಾನು ಪಕ್ಕ ಕೋರ್ಟಿಗೆ ಹೋಗ್ತೀನಿ ನಾನು ತೊಗೊಂಡು ಹೋಗ್ಬಿಟ್ಟು. ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ಕಳಿಸಿ ನೀವು ಒಪ್ಕೊಂಡು ನಿಮ್ಮ ಕಾರ್ಡ್ ಇಡ್ತಾ ನಮ್ಮತ್ತಿದೆ ಪ್ರತಿಯೊಂದು ನೀವು ಒಪ್ಕೊಂಡೋದಲ್ಲ ಅಂತಂದರೆ ಅದು ನಾನು ಬಿಡೋದೇ ಇಲ್ಲ. ಚಾನ್ಸೇ ಇಲ್ಲ ಬಿಡೋಕ್ಕಲ್ಲ ನಾನು. ಇವಾಗ ಬಂದ್ಬಿಟ್ಟು ಕೂತ್ಕೊಂಡು ರೆಡಿ ಮಾಡ್ತೀರಿ ನಾನು. ಸರಿ, ನನ್ನ ಗಾಡಿ ಡ್ಯಾಮೇಜ್ ಆಗಿದೆ, 4 ತಿಂಗಳು ಪೇಮೆಂಟ್ ಹೋಗಿದೆ ನನಗೆ, 4 ದಿನದ್ದು. ನನ್ನ ಟೈಮ್ ವೇಸ್ಟ್ ಆಗಿದೆ. ಬಂದು ಟೈರಿಗೆ 3,000 ಇಟ್ಟಿದ್ದೀನಿ ನಾನು. ಅದೆಲ್ಲ ನನಗೆ ಇವಾಗ ವಾಪಸ್ ಬರಬೇಕು. ಪ್ರತಿಯೊಂದು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನನಗೆ ಆಗಿರೋ ಅನ್ಯಾಯಕ್ಕೆ ನೀವೇ ಬಂದು ದಂಡ ಕಟ್ಟಬೇಕು. ನೀವು ಅಲ್ಲಿದ್ದಾಗ ಬಿಡೋದಿಲ್ಲ ಅಷ್ಟೇ. ಯಾರು ತೊಗೊಂಡೋಗ್ಕೋಬೇಡಿ. ನಾನು ಸಜೆಸ್ಟ್ ಮಾಡೋಲ್ಲ. ನೀವು ಇನ್ನು ಮಾರ್ಕೆಟಿಂಗ್ ಎಲ್ಲ ಮಾಡೋಕ್ಕೋಗ್ಬಿಡಿ ಫೇಕೆಲ್ಲ. ಇದೇ ಹೇಳೋದು ನಾನು.